ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಬಾಂಗ್ಲಾ ಸಂಸತ್ತನ್ನ ವಿಸರ್ಜನೆ ಮಾಡಲಾಗಿದೆ. ರಾಷ್ಟ್ರಪತಿ ಮೊಹಮ್ಮದ್ ಬಾಂಗ್ಲಾ ಸಂಸತ್ತನ್ನ ವಿಸರ್ಜಿಸಿದ್ದಾರೆ. ಮೊಹಮ್ಮದ್ ಶಾಹಬುದ್ದೀನ್ ಬಾಂಗ್ಲಾ ರಾಷ್ಟ್ರಪತಿ ಇವರು ಮಧ್ಯಂತರ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ. ರಾಷ್ಟ್ರಪತಿ ಸುದೀರ್ಘ ಸಭೆ ಕೂಡ ನಡೆದಿದೆ. ಆ ಸಭೆಯ ನಂತರದಲ್ಲಿ ಮಧ್ಯಂತರ ಸರ್ಕಾರ ರಚನೆಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. 3 ಸೇನೆಗಳನ್ನ ಒಳಗೊಂಡಂತೆ ಮಧ್ಯಂತರ ಸರ್ಕಾರ ರಚನೆ ಮಾಡಿದ್ದಾರೆ. ಸುದೀರ್ಘ ಸಭೆಯ ನಂತರ ತೆಗೆದುಕೊಂಡಂತಹ ನಿರ್ಧಾರ ಇದು. ಮಧ್ಯಂತರ ಸರ್ಕಾರದಲ್ಲಿ ವಿದ್ಯಾರ್ಥಿ ನಾಯಕನಿಗೂ ಕೂಡ ಪಟ್ಟ ಕೊಟ್ಟಿದ್ದಾರೆ. ಆತ ಯಾರಂತ ಹೇಳಿದ್ರೆ ಬಾಂಗ್ಲಾ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದಂತ ವಿದ್ಯಾರ್ಥಿ ಮುಖಂಡ. ಹಿಂಸಾಚಾರದಲ್ಲಿ ಮುಗ್ಧರ ಹತ್ಯೆಯಾಗಿರುವುದಕ್ಕೆ ಪೊಲೀಸರು ಅಲ್ಲಿ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಸುದೀರ್ಘ ಸಭೆಯ ನಂತರದಲ್ಲಿ ಆಗಿರುವಂತಹ ಬದಲಾವಣೆಗಳಿದು. ನೀವು ನೋಡ್ತಾ ಇದ್ರಿ, ನೂರಾರು ಸಂಖ್ಯೆಯಲ್ಲಿ ಬಲಿ ತೆಗೆದುಕೊಳ್ತಾರೆ ಪ್ರತಿಭಟನಾಕಾರರು. ಸಿಕ್ಕವರ ಮೇಲೆ ಗುಂಡಿನ ದಾಳಿ ಆಗುತ್ತೆ, ಹಿಂಸಾಚಾರ ಆಗಿದೆ. ಅದಾದ ನಂತರದಲ್ಲಿ ಇದೀಗ ಎಲ್ಲವೂ ಕೂಡ ಸರಿಪಡಿಸುವಂತ ನಿಟ್ಟಿನಲ್ಲಿ ಬದಲಾವಣೆಗಳಾಗ್ತಾ ಇದೆ. ಹಿಂಸಾಚಾರದ ಬಳಿಕ ಬಾಂಗ್ಲಾ ಸೇನೆಯಲ್ಲೂ ಕೂಡ ಬದಲಾವಣೆಯಾಗಿದೆ. ಮೇಜರ್ ಜನರಲ್ ಜಿಯಾವುಲ್ಲಾ ಅಹ್ಸಾನ್ ಎತ್ತಂಗಡಿಯಾಗಿದೆ. ಮೇಜರ್ ಜನರಲ್ ಸೈಫುಲ್ ಆಲಂ ವಿದೇಶ ವಿಭಾಗಕ್ಕೆ ವರ್ಗಾವಣೆಯಾಗಿದೆ. ಇನ್ನು ಜನರಲ್ ರೆಹಮಾನ್ ಚೀಫ್ ಜನರಲ್ ಆಗಿ ಅವರನ್ನ ನೇಮಕ ಮಾಡಲಾಗಿದೆ. ನೋಡಿ, ಸೇನೆಯಲ್ಲೂ ಕೂಡ ಬದಲಾವಣೆಗಳನ್ನ ಮಾಡಿರೋದು. ನಿನ್ನೆ ದಿನ ಸೇನಾ ಅಧಿಕಾರಿಯೊಬ್ಬರು ಮಾತನಾಡಿರೋದನ್ನ ನೋಡಿದ್ರಿ. ಅವರ ಭಾಷಣದಲ್ಲಿ ಹೇಳ್ತಾ ಇದ್ರು, ನನ್ನ ಭಾಷಣದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಶಾಂತಿ ನೆಲೆಸುತ್ತೆ ಅನ್ನೋದಾಗಿ. ಒಂದೊಳ್ಳೆ ಸರ್ಕಾರದ ರಚನೆ ಆಗಬೇಕು, ಮಧ್ಯಂತರ ಸರ್ಕಾರದ ರಚನೆ ಆಗುತ್ತೆ, ಇವೆಲ್ಲ ಹಿಂಸಾಚಾರಗಳಿಗೂ ಕೂಡ ಫುಲ್ ಸ್ಟಾಪ್ ಇಡ್ತೀವಿ ಅಂತ. ಜೊತೆಗೆ ಅವ್ರು ಹೇಳ್ತಾ ಇದ್ರು, ಮೇಲ್ನೋಟಕ್ಕೆ ಕಾಣಬಹುದು ಇವೆಲ್ಲವೂ ಕೂಡ ಮೀಸಲಾತಿ ವಿಚಾರವಾಗಿ ನಡೀತಾ ಇರುವಂತಹ ಹಿಂಸಾಚಾರ ಅಂತ, ಪ್ರತಿಭಟನೆ ಅನ್ನೋದಾಗಿ. ಆದ್ರೆ ಇವೆಲ್ಲವೂ ಕೂಡ ಸರ್ವಾಧಿಕಾರದ ಪ್ರತಿಫಲ ಅನ್ನೋದಾಗಿ ಹೇಳ್ತಾ ಇದ್ರು.